ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಹೊಸ ವರ್ಷ ಅಂದ್ರೆ ನಮ್ಮ ಹಿಂದೂ ಹೊಸ ವರ್ಷವು ಏಪ್ರಿಲ್ 9 ಅಂದ್ರೆ ಇಂದಿನಿಂದ ಆರಂಭವಾಗ್ತಾ ಇದೆ. ಹಿಂದೂ ಹೊಸ ವರ್ಷವನ್ನ ಯುಗಾದಿ ಅಂತ ಕರೆಯುತ್ತೇವೆ. ಹಿಂದೂ ಹೊಸ ವರ್ಷದಂದು ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತವೆ ಎಂದು ಹೇಳುತ್ತಾರೆ ಪಂಡಿತೋತ್ತಮರು. ಇನ್ನು ಕೆಲವು ರಾಶಿ ಚಿಹ್ನೆಗಳು ಜನರಿಗೆ ಹೆಚ್ಚಿನ ಲಾಭವನ್ನ ಉಂಟು ಮಾಡ್ತವೆ. ಇದೇ ವೇಳೆ ಹಲವಾರು ಖ್ಯಾತ ಜ್ಯೋತಿಷಿಯರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತು ಅವರ ಮುಂದಿನ ಭವಿಷ್ಯದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಇದೀಗ ಅದು ಭಾರಿ ಸದ್ದು ಮಾಡಿ ಎಲ್ಲರಲ್ಲೂ ಆಸಕ್ತಿಯನ್ನ ಕೆರಳಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸತತವಾಗಿ 3ನೇ ಅವಧಿಗೆ ಗೆದ್ದು ಅಧಿಕಾರದ ಚುಕ್ಕಾಣಿ ಹಿಡಿಯಲು ಯೋಚನೆ ನಡೆಸುತ್ತಿದ್ದಾರೆ. ಅದರಂತೆ ರಾಜಕೀಯ ಕಾರ್ಯತಂತ್ರಗಳನ್ನ ಕೂಡ ಜಾರಿಗೆ ತರಲಾಗುತ್ತಾ ಇದೆ. ನಾಳೆಯಿಂದ ಕ್ರೋಧಿ ನಾಮ ಸಂವತ್ಸರ ಆರಂಭವಾಗುತ್ತಾ ಇದ್ದಂತೆ ಜ್ಯೋತಿಷಿಗಳು ಮೋದಿ ಅವರ ಜಾತಕವನ್ನ ನೋಡಿದ್ದಾರೆ. ಪ್ರಧಾನಿ ಮೋದಿ ಅವರು ಸೆಪ್ಟೆಂಬರ್ 17, 1950 ಜನಿಸಿದ್ದು. ಅವರದು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಕುಟುಂಬ ಮತ್ತು ಸಂಪತ್ತಿನ ಮೂಲವಾದ ಗುರು 6ನೇ ಮನೆಯಲ್ಲಿರುತ್ತಾನೆ. ಅಂದ್ರೆ ಶತ್ರುವಿನ ಸ್ಥಾನ ಮತ್ತು ಆಪ್ತ ಸ್ನೇಹಿತರು ದೂರವಾಗ್ತಾರೆ. ಕೆಲವು ವಿಷಯಗಳಲ್ಲಿ ಜನರು ಮತ್ತು ಪಕ್ಷದಲ್ಲಿರುವವರು ವಿರೋಧಿಸಿದ್ರು ಗೆಲ್ತಾರೆ. ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸಿ ಅವರು ಉದ್ದೇಶಿತ ಗುರಿಗಳನ್ನ ಸಹ ಸಾಧಿಸುತ್ತಾರೆ ಎಂದು ಹೇಳಲಾಗುತ್ತಿದೆ. ಇನ್ನು ರಾಹು ಮತ್ತು ಕೇತು 5 ಮತ್ತು 11ನೇ ಮನೆಯಲ್ಲಿ ಸಂಚರಿಸುತ್ತಾ ಇದ್ದಾರೆ. 11ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ದೈವಿಕ ಶಕ್ತಿಯನ್ನ ತರ್ತಾ ಇದೆ. ಆಧ್ಯಾತ್ಮಿಕವಾಗಿ ಮಾನಸಿಕ ಶಕ್ತಿಯನ್ನ ಸೇರಿಸಲಾಗ್ತಾ ಇದೆ. ಕೆಟ್ಟ ಶತ್ರುಗಳು ಸಹ ಅವರ ಮುಂದೆ ಮಾತಾಡಲು ಸಾಧ್ಯ ಇಲ್ಲ. ಮೇ 1ರಿಂದ ಗುರು 7ನೇ ಮನೆಗೆ ಸಂಚರಿಸುತ್ತಾ ಇದ್ದಾನೆ. ಇದು ಮೋದಿಗೆ ತಡೆಯಲಾಗದ ಶಕ್ತಿ ಆಗುತ್ತದೆ. ಮೋದಿ ಅವರ ಖ್ಯಾತಿ ಮತ್ತಷ್ಟು ಬೆಳೆಯಲಿದೆ ಎಂದು ಪಂಡಿತರು ಸೂಚನೆ ನೀಡುತ್ತಿದ್ದಾರೆ. ಮತ್ತೊಂದು ಕಡೆ ಅತ್ಯುನ್ನತ ಪ್ರಶಸ್ತಿಯ ಸಾಧ್ಯತೆಗಳು ಕೂಡ ಇದೆ. ಕೇತು 11ನೇ ಮನೆಯಲ್ಲಿರುವುದರಿಂದ ಯುಸಿಸಿ ಮತ್ತು ಒಂದು ರಾಷ್ಟ್ರ ಒಂದು ಚುನಾವಣೆಯಂತಹ ಪ್ರಮುಖ ಶಾಸನಗಳನ್ನ ಅಂಗೀಕರಿಸುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇದೆ. ಈಶಾನ್ಯ ಭಾರತದ ಸೆಲಾ ಸುರಂಗ್ ಮತ್ತು ಅಟಲ್ ಸುರಂಗ್ದಂತಹ ಪ್ರಮುಖ ರಚನೆಗಳ ಜೊತೆಗೆ ಬುಲೆಟ್ ರೈಲ್ ಸಹ ಶೀಘ್ರದಲ್ಲಿ ಚಲಿಸುವ ನಿರೀಕ್ಷೆ ಇದೆ. ಗಜಕೇಸರಿ ಯೋಗ, ರಾಜಯೋಗ ಮತ್ತು ಚಂದ್ರ ಮಂಗಲ ಯೋಗಗಳು ಮೋದಿ ಅವರ ಸಂಯೋಜನೆಗಳಾಗಿವೆ. ಮುಂಬರುವ ದಿನಗಳಲ್ಲಿ ಮೋದಿ ಅವರ ಭಾಷಣವನ್ನ ಜನರು ವೈದಿಕ ಪದವಾಗಿ ಸ್ವೀಕರಿಸುವುದು ಖಚಿತ. ಸತತವಾಗಿ 3ನೇ ಅವಧಿಗೆ ಅಧಿಕಾರಕ್ಕೆ ಬಂದ್ರೆ ನೆಹರು, ಇಂದಿರಾ ಮತ್ತು ಮನಮೋಹನ್ ಸಿಂಗ್ ನಂತರ ದೇಶದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ನಾಯಕ ಎನ್ನುವ ಹೆಗ್ಗಳಿಕೆಗೆ ಇವರು ಪಾತ್ರರಾಗಲಿದ್ದಾರೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಬಿಜೆಪಿಗೆ ಪ್ರಮುಖ ವಿಷಯವಾಗಿದೆ. ಅಧಿಕಾರಕ್ಕೆ ಬಂದ್ರೆ ಅದು ಸಂಸತ್ನಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.